ಸ್ಮಾಲ್ ಕ್ಲಿಪ್ ಹಾಕೋಣ ಅಂತ ಇಲ್ಲಿ ಹಾಕ್ಕೊಂಡೆ, ಚಿಕ್ಕಪೇಟ್ ಸ್ಯಾರಿ ಶಾಪಿಂಗ್ ಅಂತ ಹೇಳಿ. ಸೊ ಇಲ್ಲಿ ನಾವು ಬಂದು ಸೀರೆಗೆ ಅಮ್ಮ ಇಲ್ಲಿ ಅದೇ ನೋಡ್ತಿದ್ವಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 2 ವ್ಲಾಗ್. ಸೊ ಪಾರ್ಟ್ 1 ವ್ಲಾಗ್ ಬಂದು ನನ್ನ ಪ್ರೀವಿಯಸ್ ವಿಡಿಯೋ, ಅಂದರೆ ಹಬ್ಬದ ಒಂದು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ ಅದು ವಿಡಿಯೋ. ಸೊ ಅಂದರೆ ಸೀರೆ ಡ್ರಾಪ್ ಮಾಡೋದಾಗಿರಲಿ, ಸೊ ಯಾವ್ಯಾವ ರೀತಿ ಪ್ರಿಪೇರ್ ಮಾಡ್ಕೊಂಡ್ರಿ ಹಬ್ಬಕ್ಕೆ ಡೆಕೋರೇಷನ್, ಸೊ ಇದೆಲ್ಲ ಪಾರ್ಟ್ 1 ವ್ಲಾಗ್ ಆಗಿರುತ್ತೆ. ನೀವಿನ್ನೂ ವಿಡಿಯೋನ ನೋಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಐ ಬಟನ್ ಅದು ಕೂಡ ಹಾಕಿರ್ತೀನಿ. ಸೊ ಪ್ಲೀಸ್ ಟು ವಾಚ್ ಇಟ್. ಯಾಕಂದರೆ ಈ ವಿಡಿಯೋ ಬಂದು ಪಾರ್ಟ್ 1 ವಿಡಿಯೋನ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಟು ವಾಚ್. ಸೊ ಲೆಟ್ಸ್ ಗೆಟ್ ದಿಸ್ ವಿಡಿಯೋ ಸ್ಟಾರ್ಟೆಡ್. ಸೊ ಇಲ್ಲಿ ನಾನು ರಂಗೋಲಿನ ಹಾಕ್ತಿದ್ದೀನಿ. ಈ ಮಣೆ ಮೇಲೇ ದೇವ್ರನ್ನ ನಾವು ಕೂರಿಸೋದು. ಸೊ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ರಂಗೋಲಿನ ಹಾಕ್ತಿದ್ದೀನಿ. ಸೊ ಈ ರಂಗೋಲಿ ಬಂದು ಯಾವುದು ಅಂದರೆ ಅಷ್ಟದಳ ಪದ್ಮ ರಂಗೋಲಿ ಅಂತ. ಎವ್ರಿ ಇಯರ್ ನಾವು ಇದನ್ನೇ ಹಾಕೋದು. ಸೊ ಇದೇ ಒಂದು ರಂಗೋಲಿ ಎವ್ರಿ ಇಯರ್ ನಾನು ಹಾಕೋದಿಲ್ಲಿ. ಒಳ್ಳೇದಂತ ಹೇಳ್ತಾರೆ ಈ ರಂಗೋಲಿ. ಸ್ವಲ್ಪ ಟ್ರಿಕ್ಕಿ ಇದೆ, ಬಟ್ ಹಾಕ್ಬೋದು. ಯಾಕಂದರೆ ಪ್ಲೇನ್ ಸರ್ಫೇಸ್ ಇದ್ದರೆ ನೀಟಾಗಿ ಹಾಕ್ಬೋದು. ಈ ಮಣೆ ಸ್ವಲ್ಪ ಶೈನ್ ಆ ಥರ ಇರುತ್ತಲ್ಲ, ಸೊ ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ ಹಾಕೋದು. ಹಾಗೆ ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟಿನ ನೆಕ್ಸ್ಟ್ ಪ್ರಾಸೆಸ್ನ ಫಾಲೋ ಮಾಡ್ತಿದ್ದೀವಿ. ಹಾಗೆ ಇಲ್ಲಿ ಟೇಬಲ್ ಎಲ್ಲ ಸೆಟಪ್ ಮಾಡಿ, ಅಂದರೆ ಇನ್ನೆಲ್ಲ ಪ್ಲೇಟ್ಸ್ ಅದೆಲ್ಲ ಇಡಬೇಕಲ್ಲ, ಸೊ ಟೇಬಲ್ ಎಲ್ಲ ಸೆಟಪ್ ಮಾಡಿ ಬಾಳೆಕಂಬ ಇಟ್ಟು ಎಲ್ಲ ರೆಡಿ ಮಾಡ್ತಿದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಅಮ್ಮ ಬಂದು ಬಾಳೆ ಎಲೆನ ತೊಗೊಂಡಿದ್ದಾರೆ. ಇಲ್ಲಿ ಏನದು ಮಣೆಲಿ ನಾನು ರಂಗೋಲಿ ಹಾಕಿದ್ನಲ್ಲ, ಸೊ ಅದ್ರ ಮೇಲೆ ಆ ಮಣೆ ಮೇಲೆ ಈ ರೀತಿ ಬಾಳೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿನ ಹಾಕ್ತಿದ್ದಾರೆ. ಸೊ ಅಕ್ಕಿನ ಹಾಕಿದ ಮೇಲೆ ಇಲ್ಲಿ ಅರಿಶಿನ ಕುಂಕುಮ ಇಡ್ತಿದ್ದಾರೆ. ಸೊ ಇನ್ನು ಅರಿಶಿನ ಕುಂಕುಮ ಇಟ್ಮೇಲೆ ಇಲ್ಲಿ ದೇವ್ರಿಗೆ ನಾವು ಆಲ್ರೆಡಿ ಸ್ಯಾರಿನ ಡ್ರಾಪ್ ಮಾಡಿ ಇಟ್ಟಿದ್ವಿ, ಅಂದರೆ ಫಸ್ಟೇ ಪ್ರೀಪ್ಲೀಟ್ ಮಾಡಿ ಸೀರೆನೆಲ್ಲ ಉಡಿಸಿ ಇಟ್ಟಿದ್ವಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಸ್ಯಾರಿ ಹೇಗೆ ಡ್ರಾಪ್ ಮಾಡಿದರೆ ಹೇಗೆ ಕಾಣಿಸ್ತಿದೆ ಅಂತ ಕಾಮೆಂಟಲ್ಲಿ ಹಾಕಿ. ಸೊ ಇದು ಬಂದು ನಾವು ಪ್ರೀವಿಯಸ್ ಡೇ ಅಂದರೆ ಹಿಂದಿನ ದಿನವೇ ಮಾಡ್ಕೊಂಡ್ವಿ. ಬಿಕಾಸ್ ಬೆಳಿಗ್ಗೆನೇ ಅಂದರೆ ಬೆಳಿಗ್ಗೆ ಪೂಜೆ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ಇನ್ನು ಹಿಂದಿನ ದಿನವೇ ಸೀರೆನೆಲ್ಲ ಪ್ಲೀಟ್ಸ್ ಎಲ್ಲ ತೊಗೊಂಡು ಇಲ್ಲಿ ಇಟ್ಟಿದ್ದೀವಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಕಳಶಕ್ಕೆ ಅಮ್ಮ ನೀರು ಹಾಕ್ತಿದ್ದಾರೆ. ಸೊ ಇಲ್ಲಿ ಕಳಶಕ್ಕೆ ಅಮ್ಮ ಬಂದು ನೀರು ಹಾಕ್ತಿದ್ದಾರೆ. ಸ್ವಲ್ಪ ಜನರು ಬಂದು ಕಳಶಕ್ಕೆ ನೀರು ಹಾಕ್ತಾರೆ, ಇನ್ನು ಸ್ವಲ್ಪ ಜನರು ಬಂದು ಅಕ್ಕಿನ ಹಾಕ್ತಾರೆ. ಸೊ ಇಲ್ಲಿ ನಾವು ಬಂದು ನೀರು ಹಾಕ್ತಿರೋದು ಕಳಶಕ್ಕೆ ನೀರು ಹಾಕಿ, ಇನ್ನು ಒಂದು ಐಟಮ್ಸ್ ಇರುತ್ತಲ್ಲ, ಅರಿಶಿನ ಕುಂಕುಮ, ಡ್ರೈ ಫ್ರೂಟ್ಸ್ ಆಗಿರಲಿ, ಸೊ ಸ್ವಲ್ಪ ಒಂದು ಅಷ್ಟು ಸಾಮಾನಿದೆ. ಸೊ ಅದಷ್ಟನ್ನು ಹಾಕ್ಬಿಟ್ಟು ಈ ರೀತಿ ಕಳಶಕ್ಕೆ ಹಾಕೋದು. ಸೊ ನೆಕ್ಸ್ಟ್ ಇಲ್ಲಿ ನಾನಿಲ್ಲಿ ನೀವು ನೋಡ್ಬೋದು, ಇಲ್ಲಿ ತಟ್ಟೆ ಇಲ್ಲಿ ಏನು ಇಟ್ಕೊಂಡಿದೆ. ಸೊ ದೀಸ್ ಆರ್ ಆಲ್ ದಿ ಐಟಮ್ಸ್ ಫಾರ್ ದಿ ಕಳಶಕ್ಕೆ. ಸೊ ಇದಿಷ್ಟು ಕಳಶಕ್ಕೆ ಹಾಕ್ತಾರೆ. ಇದಾದಮೇಲೆ ಇನ್ನು ಅರಿಶಿನದ ಕೊಂಬು ಹಾಕಿ, ಸೊ ನೆಕ್ಸ್ಟ್ ಇಲ್ಲಿ ಡಾಬ್ನ ತೊಗೊಂಡಿದ್ದೀವಿ. ಹಾಗೆ ಇನ್ನು ಈ ರೀತಿ ಲೇಸ್ ಕಟ್ಬಿಟ್ಟು ಡಾಬ್ ಕಟ್ಟರೆ ನಿಮಗೆ ಸ್ಯಾರಿ ಅನ್ನೋದು ನೀಟಾಗಿ ಕೂರುತ್ತೆ. ಇಲ್ಲಿ ನೀವು ನೋಡ್ಬೋದು, ನಾವು ಆಲ್ರೆಡಿ ಇಲ್ಲಿ ಒಂದು ಲೇಸ್ ಕಟ್ಟಿದ್ದೀವಿ. ಸೊ ಇದರ ಮೇಲೆ ಒಂದು ಡಾಬ್ ಹಾಕಿದರೆ ಅದು ಪ್ಲೇಸಿಂಗ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಸೊ ನೋಡ್ಬೋದು ಇಲ್ಲಿ ನೀವು. ನೆಕ್ಸ್ಟ್ ಇಲ್ಲಿ ಕಳಶಕ್ಕೆ ರೆಡಿ ಮಾಡ್ಕೊತಿದ್ದೀವಿ, ಅರಿಶಿನ ಕುಂಕುಮ ಎಲ್ಲ ಹಚ್ಚಿ. ಸೊ ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸ್ಕೊಂಡ್ರಿ ಅಂತ ಕಾಮೆಂಟಲ್ಲಿ ಹಾಕಿ. ಸೊ ಸ್ವಲ್ಪ ಜನ ಟೈಮಿಂಗ್ಸ್ ಒಂದೊಂದು ರೀತಿ ಮಾಡ್ತಾರೆ, ಸ್ವಲ್ಪ ಜನ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತ ಅಂತ ಬರುತ್ತಲ್ಲ, ಸೊ ಮಾರ್ನಿಂಗ್ ಟೈಮಲ್ಲಿ ಮಾಡಿದ್ರೆ ಪೂಜೆ ಅಂದರೆ ಒಳ್ಳೆಯದು ಅಂತ. ಸೊ ನಿಮ್ಮ ಮನೇಲಿ ನೀವು ಯಾವ ರೀತಿ ಒಂದು ಟೈಮಿಂಗ್ಸಲ್ಲಿ ಮಾಡ್ಕೊಂಡ್ರಿ ಹಬ್ಬನ ಪೂಜೆನ ಮಾಡಿದ್ರಿ ಅಂತ ಕಾಮೆಂಟಲ್ಲಿ ಹಾಕಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ಈ ಸ್ಟ್ಯಾಂಡ್ನ ನೋಡ್ಬೋದು. ಈ ಸ್ಟ್ಯಾಂಡ್ನ ಇಟ್ಬಿಟ್ಟು ಕಳಶದ ಮೇಲೆ ಹೂವಿನ ಹಾರ ಹಾಕೋದಕ್ಕೆ ಈಸಿ ಅಂತ ಹೇಳಿ ತೊಗೊಂಡ್ವಿ ನಾವು. ಸೊ ಬಟ್ ಅಂಥ ಏನದು ಯೂಸ್ಫುಲ್ ಅಂತ ಅನ್ನಿಸ್ಲಿಲ್ಲ, ಬಿಕಾಸ್ ಅಷ್ಟು ತಡೆಯುತ್ತೆ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ಹೂವು ಹಾಕಿದಾಗ ಅದು ಅಷ್ಟು ಕರೆಕ್ಟಾಗಿ ಕೂರಲಿಲ್ಲ, ಅದಕ್ಕೋಸ್ಕರ ಏನು ಹಾಕಕ್ಕೆ ಹೋಗಲಿಲ್ಲ. ಹಾಗೆ ಇನ್ನು ನೆಕ್ಸ್ಟ್ ಮುಖವಾಡಕ್ಕೆ ಇಲ್ಲಿ ಅಮ್ಮ ಅರಿಶಿನ ಕುಂಕುಮ ಇಡ್ತಿದ್ದಾರೆ. ಸೊ ಎಷ್ಟೇ ಏನೇ ಒಂದು ಅಲಂಕಾರ ಮಾಡಿಸಿದ್ರು ಅರಿಶಿನ ಕುಂಕುಮ ಇಟ್ಟಾಗ ಆ ಒಂದು ಕಳೆ ಆಗಲಿ ಅದು ಬೇರೆಯೇ ಅಲ್ವಾ. ಸೊ ಅದು ಅರಿಶಿನ ಕುಂಕುಮ ಇಟ್ಟಿದ ತಕ್ಷಣ ಆ ಕಳೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮುಖವಾಡ.
ಸೊ ಈಗ ಬರೋದೆಲ್ಲ ಐ ಗೆಸ್ ಮ್ಯಾಟ್ ಫಿನಿಶ್ ಮುಖವಾಡ ಜಾಸ್ತಿ ಬರುತ್ತೆ ಅನಿಸುತ್ತೆ, ಈ ರೀತಿಗಿಂತ ಜಾಸ್ತಿ ಮ್ಯಾಟ್ ಫಿನಿಶ್ ಟೈಪ್ ಬರುತ್ತಲ್ಲ, ಸೊ ಆ ರೀತಿ ಈಗ ನಾನು ಜಾಸ್ತಿ ನೋಡ್ತಿದ್ದೆ ಮುಖವಾಡ ಮಾರ್ಕೆಟಲ್ಲಿ. ಹಬ್ಬದ ದಿನ ಪ್ರಿಪ್ರೇಷನ್ಸ್ ಎಲ್ಲ ಎಷ್ಟಿರುತ್ತಲ್ಲ, ಸೊ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ಆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಸೊ ಬೆಳಿಗ್ಗೆ ಮಾಡ್ತಿರ್ತೀವಿ, ಅದು ಹೆಂಗೆ ಹೋಗುತ್ತೆ ಟೈಮ್ ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ಕೆಲಸ ಮಾಡಿ ಟೈಮ್ ನೋಡೋ ಅಷ್ಟರಲ್ಲಿ ಆಲ್ರೆಡಿ ಹಾಫ್ ಆನ್ ಅವರ್ 1 hour ಆಗೋಗಿರುತ್ತೆ. ಸೊ ಟೈಮ್ ಅನ್ನೋದು ಬೇಗ ಓಡ್ತಿರುತ್ತೆ. ಹಾಗೆ ಇನ್ನು ನೆಕ್ಸ್ಟ್ ಇಲ್ಲಿ ಮುಖವಾಡ ಇಟ್ಬಿಟ್ಟು ಇಲ್ಲಿ ನೀಟಾಗಿ ಪ್ಲೇಸ್ ಮಾಡ್ತಿದ್ದೀವಿ. ಇಲ್ಲಿ ಅಮ್ಮ ನಾನು ಅದೇ ನೋಡ್ತಿದ್ದೀವಿ ಕರೆಕ್ಟಾಗಿ, ಅಂದರೆ ಕಳ್ಸಕ್ಕೆ ಕರೆಕ್ಟಾಗಿದೆಯಾ ಅಂತ ಇಲ್ಲಿ ನೋಡಿ ಮಾಡ್ತಿದ್ದೀವಿ. ನಾನಾಗಲೇ ಹೇಳಿದ್ನಲ್ಲ ಹೂವಿನ ಹಾರ ಹಾಕೋದಕ್ಕೆ ಈ ರೀತಿ ಒಂದು ಸ್ಟ್ಯಾಂಡ್ ತೊಗೊಂಡಿದೆ ಅಂತ, ನೀವು ನೋಡ್ಬೋದು ಅಲ್ಲಿ ಪ್ಲೇಸ್ ಮಾಡಿದ್ದೀವಿ. ಸೊ ಅಂತ ಏನು ಸರಿ ಹೋಗಲಿಲ್ಲ, ಅಂದರೆ ಹೂವಿನ ಹಾರ ಹಾಕಿದ್ರೆ ಅದೇನೋ ಕರೆಕ್ಟಾಗಿ ಕೂರಲಿಲ್ಲ. ಸೊ ನಾರ್ಮಲಾಗಿ ಹೇಗೆ ಹೂವು ಹಾಕಿ ಅಲಂಕರಿಸ್ತಿದ್ವಿ ಅದೇ ರೀತಿ ಇಲ್ಲಿ ಅಮ್ಮ ಅಲಂಕರಿಸ್ತಿದ್ದಾರೆ. ಸೊ ಇನ್ನು ದೇವರಿಗೆ ಅಲಂಕಾರ ಎಲ್ಲ ಮಾಡಾಗಿದೆ. ಹಾಗೆ ಇನ್ನು ನೆಕ್ಸ್ಟ್ ಫ್ರೂಟ್ಸ್ ಈ ರೀತಿ ಈ ಐಟಮ್ಸ್ ಎಲ್ಲ ಇರುತ್ತಲ್ಲ, ಸೊ ಇದನ್ನೆಲ್ಲ ಒಂದು ಅದೇ ಟೇಬಲ್ ಮೇಲೆಲ್ಲ ಇಡ್ತಿದ್ದೀವಿ. ಹಾಗೆ ಇನ್ನು ಫುಡ್ ಐಟಮ್ಸಿಗೆ ಬರೋದಾದರೆ ರವೆ ಉಂಡೆ, ಚಕ್ಲಿ, ಇನ್ನು ಕರ್ಜಿಕಾಯಿ, ಸೊ ಇದೆಲ್ಲ ಮನೆಯಲ್ಲೇ ಮಾಡಿದ್ವಿ. ಈ ಒಂದು ವ್ಲಾಗ್ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ವಿಡಿಯೋನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ನೋಡಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಇನ್ನು ಟೇಬಲೆಲ್ಲ ಇಟ್ಬಿಟ್ಟು ಇನ್ನೆಲ್ಲ ಒಂದೊಂದೇ ಅರೇಂಜ್ ಮಾಡ್ತಾ ಬರ್ತಿದ್ದೀವಿ. ಹಾಗೆ ಇನ್ನು ಡೆಕೋರೇಷನ್ಗೆ ಇಲ್ಲಿ ಸ್ವಲ್ಪ ಇನ್ನು ಮಾವಿನೆಲೆ ಇದ್ದರೆ ಹಾಗೆ ಇನ್ನು ಅದನ್ನು ಒಂದು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹಾಕ್ತಿದ್ದೀನಿ. ಸೊ ಇನ್ನು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ಕೊಂಡಾಗಿದೆ. ಇನ್ನು ಟೈಮ್ ಆಗಿತ್ತು ಆಲ್ಮೋಸ್ಟ್ ಐ ಗೆಸ್ 6:30 ಸಮಥಿಂಗ್ ಆಗಿತ್ತು ಬೆಳಿಗ್ಗೆ. देवतेति गरुडध्वज सुन्दरीति शाकम्भरीति शशिशेखर वल्लभे. ನಮ್ಮ ಮನೆಯ ವರಮಹಾಲಕ್ಷ್ಮಿ ತಾಯಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ಹಾಕಿ. ಅಂದರೆ ಅಲಂಕಾರ ಆಗಿರಲಿ, ಸೊ ಆಲ್ ದ ಕಂಪ್ಲೀಟ್ ಅರೇಂಜ್ಮೆಂಟ್ಸ್, ಸೊ ಹೇಗೆ ಅನ್ನಿಸ್ತು ಏನೋ ಅಂತ ಕಾಮೆಂಟಲ್ಲಿ ಹಾಕಿ. ಆದಷ್ಟು ವೀಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಹಬ್ಬದ ದಿನ ಅಂದರೆ ಸ್ವಲ್ಪ ಕೆಲಸಗಳಿರುತ್ತಲ್ಲ ಹಾಗಾಗಿ, ಬಟ್ ಮೋಸ್ಟ್ ಆಫ್ ದ ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಹಾಗೆ ಇನ್ನು ನೆಕ್ಸ್ಟ್ ಬಂದಿಲ್ಲಿ ತಾಯಿ ಒಂದು ವಿಗ್ರಹಕ್ಕೆ, ಅಂದರೆ ಲಕ್ಷ್ಮಿ ವಿಗ್ರಹಕ್ಕೆ ಇಲ್ಲಿ ಅಮ್ಮ ಅಭಿಷೇಕ ಮಾಡಿ ಪೂಜೆ ಮಾಡ್ತಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಅಭಿಷೇಕ ಅಂದರೆ ಪಂಚಾಮೃತ ಅಭಿಷೇಕ, ಹಾಲು, ಮೊಸರು, ತುಪ್ಪ, ಡ್ರೈ ಫ್ರೂಟ್ಸ್, ಜೇನುತುಪ್ಪ, ಸೊ ಇದನ್ನೆಲ್ಲ ಹಾಕಿ ಅಭಿಷೇಕ ಮಾಡ್ತಿದ್ದಾರೆ. ಅಮ್ಮ ಇಲ್ಲಿ ಪಂಚಾಮೃತ ಅಭಿಷೇಕ ಮಾಡ್ತಿದ್ದಾರೆ ಲಕ್ಷ್ಮಿ ವಿಗ್ರಹಕ್ಕೆ. ಸೊ ಈ ಒಂದು ಪಂಚಾಮೃತ ಅಭಿಷೇಕ ಆದಮೇಲೆ ಇನ್ನು ನೆಕ್ಸ್ಟ್ ಬಂದು ಕುಂಕುಮ ಅರ್ಚನೆ ಮಾಡ್ತಾರೆ. ಹಾಗೆ ವಿಡಿಯೋನ ನೋಡ್ತಾ ಹೋಗಿ. ನಾನು ಆ ಕ್ಲಿಪ್ಪಿಂಗ್ಸ್ ಅಂದರೆ ಕುಂಕುಮ
ಇನ್ನು ನೈವೇದ್ಯಕ್ಕೆ ಅಮ್ಮ ಸ್ವೀಟ್ ಪೊಂಗಲ್ ಹಾಗೆ ಇನ್ನು ಸಜ್ಜಿಗೆನ ಮಾಡಿದರು. ಬೆಳಿಗ್ಗೆನೆ ಮಾಡಿ ಅಂದರೆ ಪೂಜೆಗೇನೆ ಒಂದೇ ಸರಿ ಇಟ್ಬಿಟ್ಟು ಮಾಡಿದರು. ಹಾಗೆ ಇನ್ನು ಒಬ್ಬಟ್ಟು ಮಾಡಿದರು, ಬಟ್ ಲೇಟಾಗಿ ಮಾಡಿದರು. ಹಾಗೆ ಒಬ್ಬಟ್ಟು ಕೂಡ ನೈವೇದ್ಯಕ್ಕೆ ಇಡ್ತಾರೆ. ಕೆಲವರು ಬಂದು ಒಬ್ಬಟ್ಟು ಮಾಡಿ ಇಡ್ತಾರೆ ಆ್ಯಂಡ್ ಸ್ವಲ್ಪ ಜನ ಹೂರ್ಣ ಕೂಡ ಹಾಗೆ ಇಡ್ತಾರೆ ನೈವೇದ್ಯಕ್ಕೆ. ಹಬ್ಬದ ದಿನ ಮಾವಿನೆಲೆ ತೋರಣ ಹಾಗೆ ಇನ್ನು ಹೂವು ಹಾಕಿ ಅಲಂಕರಿಸಿದ್ರೆ ಆ ಒಂದು ಹಬ್ಬದ ಕಡೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತಲ್ಲ, ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾವು ಪೂಜೆ ಎಲ್ಲ ಮಾಡ್ಕೋತಿದ್ವಿ, ಹಾಗೆ ನೆಕ್ಸ್ಟ್ ಅಪ್ಪ ಪೂಜೆ ಮಾಡ್ತಿದ್ರು.
ಇಲ್ಲಿ ನೀವು ನೋಡ್ತಿರೋ ಅಂಥ ಒಂದು ಈ ದೀಪದ ಐಟಮ್ ಇದು ಪ್ರಾಡಕ್ಟ್ ಇದು ಬಂದು ಮೀಶೋಯಿಂದ ತರಿಸಿದ್ದು. ಹಾಗೆ ಇನ್ನು ಸಂಜೆ ಆಗಿತ್ತಲ್ಲ, ಸೊ ಇನ್ನು ಅರ್ಶಿನ ಕುಂಕುಮಕ್ಕೆ ಬರೋರು ಇರ್ತಾರಲ್ಲ, ಸೊ ಇಲ್ಲಿ ಅಮ್ಮ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಹಾಯ್ ಮಮ್ಮಿ, ಸೂಪರಾಗಿ ರೆಡಿ ಆಗಿದ್ದಾರಲ್ಲ, ನಮ್ಮ ಮಮ್ಮಿ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಹಬ್ಬಕ್ಕೆಲ್ಲ ರೆಡಿ ಆಗಿದ್ವಿ ಇನ್ನು. ಹಬ್ಬದ ದಿನ ಅವತ್ತಂತೂ ಬಿಸಿಲಂತೂ ತುಂಬಾ ಇತ್ತು. ಯಾವೊಂದು ಔಟ್ಫಿಟ್ ಹಾಕ್ಕೊಂಡ್ರೆ ಅದನ್ನು ಜಾಸ್ತಿ ಹೊತ್ತು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಸೊ ನಾನಿಲ್ಲಿ ಒಂದು ಲೆಹೆಂಗಾ ಹಾಕಿದ್ದೆ. ಸೊ ಸ್ವಲ್ಪ ಒಂದು 2-3 ಪಿಕ್ಚರ್ಸ್ ತೊಗೊಂಡು ಇನ್ನು ಚೇಂಜ್ಡ್ ಬ್ಯಾಕ್ ಟು ಸಲ್ವಾರ್, ಬಿಕಾಸ್ ವೆದರ್ ಆ ಥರ ಇತ್ತು. ಇನ್ನು ಹಾಕ್ಕೊಂಡು ಮೇಂಟೈನ್ ಮಾಡೋ ಅಷ್ಟು ಆಗಲಿಲ್ಲ. ಸೊ ಇಲ್ಲಿ ನೆಕ್ಸ್ಟ್ ಇನ್ನು ಇಲ್ಲಿ ಈ ದೀಪದ ಒಂದು ಹೇಳಿದ್ನಲ್ಲ, ಈ ಪ್ರಾಡಕ್ಟ್ ಇದು ಬಂದು ಮೀಶೋಯಿಂದ ತರಿಸ್ಕೊಂಡಿದ್ದು. ಜಸ್ಟ್ ಶೋ ಪೀಸ್ ಥರ ಹೇಳ್ಬೋದು, ಚೆನ್ನಾಗಿದೆ. ಹಾಗೆ ಇನ್ನು ಇಲ್ಲಿ ಇದು ಬ್ಲ್ಯಾಕ್ ಆಗುತ್ತೆ ಅಂತ ಹೇಳಿದ್ರು ದೀಪ ಅಂಟಿಸಿದ್ರೆ, ಹಾಗೆ ಅಂತಲೇ ಅಂದ್ಕೊಂಡ್ವಿ. ಬಟ್ ಆಗಲಿಲ್ಲ, ಬ್ಲ್ಯಾಕ್ ಆಗಲಿಲ್ಲ. ತುಂಬಾ ಚೆನ್ನಾಗಿತ್ತು. ಒಂದು ಫೋಟೋಗೆಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು. ಈ ರೀತಿ ಮಧ್ಯದಲ್ಲಿ ಪ್ಲೇನ್ ಓಪನ್ ಇರುತ್ತೆ. ಇಲ್ಲಿ ಅಮ್ಮ ಈ ರೀತಿ ಡೆಕೋರೇಟ್ ಮಾಡಿದ್ರು, ನೀರು ಹಾಕ್ಬಿಟ್ಟು ಈ ರೀತಿ ಹೂವು ಇಟ್ಬಿಟ್ಟು ಇನ್ನು ದೀಪ ಅಂಟಿಸ್ತಿದ್ದಾರೆ ಇಲ್ಲಿ. ಕರ್ಜಿಕಾಯಿ ತಿಂತಿದ್ವಿ, ಸಖತ್ತಾಗಿದೆ. ಒಂದೂ ಟೇಸ್ಟ್ ಯಾವುದು ನೋಡಿರ್ತದಮ್ಮ, ಯಾವುದು ಟೇಸ್ಟ್ ನೋಡ್ದಿರ, ಯಾಕೆಂದರೆ ದೇವ್ರ ಗಿಡದಲ್ವಾ. ಸೊ ಯಾವುದನ್ನು ಟೇಸ್ಟ್ ನೋಡ್ದಿರ ಮಾಡಿದ್ರೆ ಎಲ್ಲ ಪರ್ಫೆಕ್ಟಾಗಿ ಸಖತ್ತಾಗಿ ಬಂದಿದೆ. ಸೊ ಎಲ್ಲ ರೆಸಿಪೀಸ್ದು ಆಲ್ರೆಡಿ ಈ ವಿಡಿಯೋನ ಮಾಡಿದ್ದೀನಿ. ಸೊ ಈ ವ್ಲಾಗ್ ಬರೋದಕ್ಕಿಂತ ಮುಂಚೆ ಫುಡ್ ರೆಸಿಪಿ ವ್ಲಾಗ್ ಬರುತ್ತೆ. ಸೊ ಎಲ್ಲರೂ ಮಿಸ್ ಮಾಡ್ದಿರ ನೋಡಿ. ಹಾಗೆ ರವೆ ಉಂಡೆ ಸೂಪರಾಗಿ ಬಂದಿದೆ. ರವೆ ಉಂಡೆ ಸಕ್ಕತ್ತಾಗಿ ಸಾಫ್ಟಾಗಿ ಒಂಥರ ಮಾಡಿ ಹಾರ್ಡ್ ಅಂತ ಇಲ್ಲ, ರವೆ ಥರ ಇಲ್ಲ, ಸಾಫ್ಟಾಗಿ ಸಖತ್ತಾಗಿದೆ. ತಿಂತಾ ಇದ್ದೀವಿ. ಈಗ ಮಳೆ ಬರ್ತಾ ಇದೆ, ತಿಂತಾ ಇದ್ದೀವಿ. ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಅಲಂಕಾರ ಹೇಗನ್ನಿಸ್ತು ಏನು ಅಂತ ಕಾಮೆಂಟಲ್ಲಿ ಹಾಕೋದನ್ನು ಪ್ಲೀಸ್ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಸೊ ದ್ಯಾಟ್ ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗುತ್ತೆ, ಶೇರ್ ಆಗುತ್ತೆ. ಹಾಗೆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಮೇಕ್ ಶೋರ್ ದೇ ಸಬ್ಸ್ಕ್ರೈಬ್ ಟು ದ ಚಾನಲ್, ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಚಿಕ್ಕಿ ಮನೆಗೆ ಹೋಗಿದ್ವಿ. ಸೊ ಇಲ್ಲಿ ದೇವರಿಗೆ ನೋಡಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದರ್ಬಾರ್ ಲಕ್ಷ್ಮಿ ಅಂತ ಹೇಳಿದ್ರು. ಸೊ ಈ ರೀತಿ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂತ. ನಿಮ್ಗೆ ಹೇಗೆ ಅನ್ನಿಸ್ತು, ಎಲ್ಲ ಕಂಪ್ಲೀಟ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ಹಾಕಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.